ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಒಂದು 2 ವರ್ಷದಿಂದ ಒಂದು ಒಳ್ಳೆಯ ಸ್ಟೋರಿ ಬರೆದಿದೆ. ಬಟ್ ಕೆಲವು ರೀಸನಿಂದ ಅದನ್ನು ಶೂಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಬಟ್ ಆ ಕಥೆನ ನಾನು ನಿಲ್ಲಿಸಿದ್ದೆ, ಬಟ್ ಆ ಕಥೆ ನನ್ನ ಬಿಡಲಿಲ್ಲ. ಸೊ ಮತ್ತೆ ಈಗ ಅದನ್ನು ಮತ್ತೆ ಶೂಟ್ ಮಾಡೋಣ, ಮತ್ತು ಯೂಟ್ಯೂಬಲ್ಲಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಶಾರ್ಟ್ ಫಿಲಮ್ ಬಂದುಬಿಟ್ಟು ಒಂದು 15 to 20 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಕ್ಟರ್ಸ್ ಬಂದುಬಿಟ್ಟು ನಾನು ಇರ್ತೀನಿ, ರಾಜ್ ರೋಲ್ ಪ್ಲೇ ಮಾಡ್ತಿರೋದು ನಾನೇ. ಅದರ ಜೊತೆಗೆ ನನ್ನ ಆ್ಯಕ್ಟರ್ ಬಂದುಬಿಟ್ಟು ಋತುರಾಜ್ ಅಂತ ಹೇಳಿ. ನಾವು 4 years ಬ್ಯಾಕ್ KS ಸ್ಕೂಲಲ್ಲಿ ಒಂದು ಸ್ಕಿಟ್ ಮಾಡಿದ್ವಿ. ಅದೊಂದು ಟೀಮ್ ಇತ್ತು, ಅವ್ನ ಕ್ಲಾಸ್ಮೇಟ್ಸ್ ಏನಿದ್ರಲ್ಲ ಅವರೆಲ್ಲ ಭಾಳ ಒಂದು ಟೀಮ್ ಆಗಿ ವರ್ಕ್ ಮಾಡಿ ಒಂದು ಸ್ಕಿಟ್ ಮಾಡಿದ್ವಿ ಸಂಕ್ರಾಂತಿ ದಿನ. ಆ್ಯಂಡ್ ಅದಕ್ಕೆ ಕ್ರೌಡಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಕ್ರೌಡ್ ಅಂದರೆ ನಮ್ಮ KS ಸ್ಕೂಲಲ್ಲೇ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ನಾನು ಈ ಸ್ಟೋರಿನ ನಿಲ್ಲಿಸಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದಾಗ ಇವನ ಜೊತೆ ಮಾಡೋಣ ಅಂತ ಹೇಳಿ ಅಪ್ರೋಚ್ ಮಾಡಿದೆ. ಡನ್ ಅಂತ ಹೇಳಿದ್ದಾನೆ. ಆ್ಯಕ್ಚುಲಿ ಇನ್ನೂ ಸ್ಟೋರಿನೂ ಕೇಳಿಲ್ಲ, ಡನ್ ಅಂತ ಹೇಳ್ಬಿಟ್ಟಿದ್ದಾನೆ. ಬಿಕಾಸ್ ಅವನಿಗೆ ಭಾಳ ಆ್ಯಕ್ಟಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಈ ವಿಡಿಯೋ ಮಾಡ್ತಿರೋ ಮೇನ್ ಇಂಟೆನ್ಷನ್ ಬಂದುಬಿಟ್ಟು ಋತುರಾಜ್, ನಾನು ಆ್ಯಕ್ಟರ್ನ ರಿಯಾಕ್ಷನ್ ನೋಡೋಣ ಅಂತ ಹೇಳಿ. ರಿಯಾಕ್ಷನ್ ಅಂದರೆ ಅವನಿಗಿನ್ನ ಸ್ಟೋರಿ ಗೊತ್ತಿಲ್ಲ, ಫಿಲಮ್ ಏನು, ಶಾರ್ಟ್ ಫಿಲಮ್ ಸ್ಟೋರಿ ಏನು, ಥೀಮ್ ಏನು, ಅದರಲ್ಲಿ ಸ್ಕ್ರೀನ್ ಪ್ಲೇ ಏನು, ಅವ್ನ ರೋಲ್ ಏನು ಅಂತ ಅವ್ನಿಗಿನ್ನೂ ಏನೂ ಗೊತ್ತಿಲ್ಲ. ಸೊ ಅದನ್ನು ನಾನು ಅವನಿಗೆ ಹೇಳ್ಬೇಕಾದ್ರೆ ಅವನದು ಫೇಶಿಯಲ್ ಎಕ್ಸ್ಪ್ರೆಷನ್ನು, ಅವನದು ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ ಅಂತ ಹೇಳಿ. ಬಿಕಾಸ್ ನಾನು ಈ ಸ್ಟೋರಿನ ಬರೆದಾಗಿಂದ ನನ್ನ ತಲೆಯಲ್ಲಿ ಆಲ್ರೆಡಿ 1000 times, ಮೋರ್ ದೆನ್ 1000 times ನೋಡಿಬಿಟ್ಟಿದ್ದೀನಿ. ಸೊ ನನಗೇನಂತಂದರೆ ನಾನು ಸ್ಟೋರಿ ಹೇಳಿದಾಗ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಕೇಳಬೇಕು. ಈ ಸ್ವಲ್ಪ ಕ್ರಿಂಜ್ ಅನಿಸುತ್ತೆ ರಿಯಾಕ್ಷನ್ ವೀಡಿಯೋ ಎಲ್ಲ. ಬೇಸಿಕಲಿ ನನಗೂ ಕೂಡ ಅದೆಲ್ಲ ಕ್ರಿಂಜ್ ಅನಿಸುತ್ತೆ. ಬಟ್ ಏನಂತಂದರೆ ನಾನು ಯೂಶ್ವಲಿ ಕ್ಲಾಸ್ ರೂಮಲ್ಲಿ ಸಿಲೆಬಸ್ ಕಂಪ್ಲೀಟ್ ಆದಾಗ, ಇಲ್ಲ ನನ್ನ ಕ್ಲಾಸೆಲ್ಲ ಮಾಡಿ ಒಂದು 5-10 minutes ಎಕ್ಸ್ಟ್ರಾ ಟೈಮ್ ಇದ್ದಾಗ ನಾನು ಯೂಶ್ವಲಿ ಸ್ಟೋರೀಸ್ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ. ಸ್ಟೋರಿ ಸ್ಟಾರ್ಟ್ ಮಾಡಿದಾಗ ಒಂದು 5 minutes ಹುಡುಗರನ್ನ ಹಿಡಿದಿಡೋದು ತುಂಬಾ ಕಷ್ಟ. ಬಟ್ ಅವ್ರನ್ನ 5 ನಿಮಿಷ ಸ್ಟೋರಿ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರೆಲ್ಲ ಓಲ್ಡಿಗೆ ಬರ್ತಾರಲ್ಲ, ಅವರ ರಿಯಾಕ್ಷನ್ ನೋಡೋದು ಅದು ಭಾಳ ಇಷ್ಟ ನನಗೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ನನಗದು ಅವ್ರ ರಿಯಾಕ್ಷನ್ ಎಲ್ಲ ನನ್ನ ಕಣ್ಣಲ್ಲಿದೆ, ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಒಂದು ಒಳ್ಳೆ ಸ್ಟೋರಿ ಬರೆದಿದ್ದೀನಿ, ನನಗಂತೂ ಭಾಳ ಹಾಂಟ್ ಮಾಡೋಂಥ ಸ್ಟೋರಿ. ಸೊ ಇದಕ್ಕೆ ಈ ಸ್ಟೋರಿ ಕೇಳಿದ್ಮೇಲೆ ನನ್ನ ಸ್ಟೂಡೆಂಟಿನ ರಿಯಾಕ್ಷನ್, ನನ್ನ ಆ್ಯಕ್ಟರ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕಂತ ಹೇಳಿ ಈ ವಿಡಿಯೋ. ಆ್ಯಂಡ್ ಮೇ ಬಿ ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡದೆ ನಮ್ಮ ಆ್ಯಕ್ಟರ್ಗೆ ಸ್ಟೋರಿ ಹೇಳೋಣ ಬನ್ನಿ. ಆ್ಯಕ್ಚುಲಿ ಈ ವಿಡಿಯೋನ ಮಧ್ಯಾಹ್ನನೇ ಮಾಡಬೇಕಾಗಿತ್ತು, ಮಳೆ ಬಂದಿದ್ದರಿಂದ ನಮ್ಮ ಋತುರಾಜ್ ಬರೋಕ್ಕಾಗಲಿಲ್ಲ. ಈಗ ಬಂದಿರೋದಕ್ಕಿಂತ ಈ ಫುಲ್ ಕಂಪ್ಲೀಟ್ ನೈಟ್ ಸೆಟಪ್. ಇವನೇ ನಮ್ಮ ಸ್ಟೂಡೆಂಟ್ ನನ್ನ ಆ್ಯಕ್ಟರ್ ಋತುರಾಜ್ ಅಂತ ಹೇಳಿ. ಈಗ ಟೈಮ್ ವೇಸ್ಟ್ ಮಾಡ್ತಿದ್ದಂಗೆ ಸ್ಟೋರಿ ಹೇಳ್ಬಿಡ್ತೀನಿ. ಇನ್ಮೇಲಿಂದ ನಾನು ಮಾತಾಡೋದು ನಿಮ್ಗೆ ಕೇಳಿಸಲ್ಲ. ನೋಡಿದ್ರಲ್ಲ ಸ್ಟೋರಿ ಫುಲ್ ನಮ್ಮ ಋತುಗೆ ಹೇಳಿದ್ದೀನಿ. ಋತು ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ. ಅವನ ಬಾಯಿಂದನೇ ಕೇಳ್ಬಿಡೋಣ ಬನ್ನಿ. ಋತು ಋತು ಹೆಂಗಿತ್ತು ಸ್ಟೋರಿ? ತುಂಬ ಕೇಳೋಕ್ಕಂತ ಬಂದಾಗಲೇ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಕೇಳ್ತಾ 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 ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ ಅಂತಲೇ ಕೂತ್ಕೊಂಡಿದ್ದೆ. ಆಮೇಲೆ ಸ್ಟೋರಿ ಅಂತ ಅನ್ನಿಸ್ಲೇ ಇಲ್ಲ. ಅದು ಒಂಥರ ಏನೋ ನಿಜವಾಗ್ಲೂ ನಾವು ಅನುಭವಿಸ್ತಾ ಇದೀವಿ ಅನ್ನೋ ಅಲ್ಟಿ ಸರ್. ಅದಕ್ಕೆ ನಾನು ನಿಮಗೆ ಬಿದ್ದೋಗ್ಬಿಟ್ಟೆ. ಏನು ಬರ್ದಿರ ಅಂದರೆ 2 ವರ್ಷದಿಂದ ಕಾಯ್ತಿದ್ರಿ ಇದನ್ನು ಮಾಡೋಕ್ಕೆ. ಆದಷ್ಟು ಬೇಗ ಮಾಡೋಣ, ಇದು ಬೇಗ ಮಾಡ್ತೀವಿ. ಇದು ಇನ್ನೇನು ನೆಕ್ಸ್ಟ್ ವೀಕಲ್ಲೆಲ್ಲ ಶೂಟಿಂಗ್ ಮಾಡ್ತೀವಿ. ಒಂದು ನಂದು ಲಾಸ್ಟ್ ಫಿಲಮ್ ಸೈಕೋ ನೀವು ನೋಡಿರ್ಬೋದು. ಅದರಲ್ಲಿ ವಿಜುವಲ್ಸ್ ಆಗಲಿ ಆಡಿಯೋ ಆಗಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಅದು ಕೂಡ ಒಂದು ಇದೇ ಥರ ಮಿಸ್ಟ್ರಿ ಥ್ರಿಲ್ಲರು. ಬಟ್ ಈ ಸಲ ವಿಜುವಲ್ಸಲ್ಲೂ ಕಾಂಪ್ರಮೈಸ್ ಆಗಲ್ಲ, ಆಡಿಯೋದಲ್ಲೂ ಕಾಂಪ್ರಮೈಸ್ ಆಗಲ್ಲ. ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ರಾಜ್ ಕಮಿಂಗ್ ಸೂನ್.